ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವೆಲ್ಲ ಸ್ನೇಹಿತರು ಸೇರಿ ಕುಮಾರ ಪರ್ವತ ಚಾರಣ ಮಾಡಲು ಹೊರಟಿದ್ದೇವೆ. ಇದರ ಬಗ್ಗೆ ಕೆಲವು ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಕುಮಾರ ಪರ್ವತವು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಹತ್ತಿರ ಇದೆ. ಕುಮಾರ ಪರ್ವತಕ್ಕೆ ಹೋಗಲು ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಸೋಮವಾರಪೇಟೆ ತಾಲೂಕಿನ ಬೀದಳ್ಳಿ ಗ್ರಾಮದ ಕಡೆಯಿಂದ ದಾರಿಗಳಿವೆ. ಕುಮಾರ ಪರ್ವತ ಚಾರಣ ಪಥ ಪ್ರಾರಂಭವಾಗುವುದು ದೇವರಗಡ್ಡೆಯಿಂದ. ಓಕೆ, ಸೊ ದೇವಸ್ಥಾನದಿಂದ ದೇವರಗಡ್ಡೆ ಇರೋದು 1 ಕಿಲೋಮೀಟ್ರು. ಸೊ ದೇವರಗಡ್ಡೆಯಿಂದ ಭೀಮನ ಬಂಡೆ ಬರುತ್ತೆ. ಸೊ ಅದು ಬಂದ್ಬಿಟ್ಟು 2.5 ಕಿಲೋಮೀಟರ್ ಇದೆ. ಸೊ ಭೀಮನ ಬಂಡೆಯಿಂದ ಅರಣ್ಯ ಇಲಾಖೆ ಚೆಕ್ ಪೋಸ್ಟ್ ಬರುತ್ತೆ. ಸೊ ಅದು ಬಂದ್ಬಿಟ್ಟು 2 ಕಿಲೋಮೀಟರ್ ಬರುತ್ತೆ. ಸೊ ಚೆಕ್ ಪೋಸ್ಟ್ ಇಂದ ಕಲ್ಲು ಮಂಟಪ ಬರುತ್ತೆ. ಸೊ ಅದು ಬಂದ್ಬಿಟ್ಟು 3 ಕಿಲೋಮೀಟರ್ ಇರುತ್ತೆ. ಕಲ್ಲು ಮಂಟಪದಿಂದ ಶೇಷ ಪರ್ವತಕ್ಕೆ ಹೋಗೋಕ್ಕೆ 2.5 ಕಿಲೋಮೀಟರ್ ಬೇಕಾಗುತ್ತೆ. ಸೊ ಶೇಷಗಿರಿ ಪರ್ವತದಿಂದ ಕುಮಾರ ಪರ್ವತ ತುದಿ ತಲುಪಬೇಕಂದ್ರೆ ಸುಮಾರು 1 ಕಿಲೋಮೀಟರ್ ಬೇಕಾಗುತ್ತೆ. ಸೊ ಇದು ನಾವು ಹೋಗುವಂಥ ರೂಟು. ಕುಮಾರ ಪರ್ವತ ಹತ್ತುವುದು ಅಷ್ಟೊಂದು ಸುಲಭವಲ್ಲ, ಯಾಕಂದರೆ ಇದಕ್ಕೆ ಬಹಳಷ್ಟು ದೈಹಿಕ ಕ್ಷಮತೆ ಬೇಕಾಗುತ್ತೆ ಅಂತ ಹೇಳ್ತೀನಿ. ಇದು ನಮ್ಮದು ಫಸ್ಟ್ ಟ್ರೆಕ್ಕಿಂಗ್. ನಾನು ನನ್ನ ಗೆಳೆಯರು ತರಕಾರಿ, ಹಣ್ಣು ಹಾಗೆ ನೀರು, ಸೊ ಈ ಮೂರನ್ನು ತೊಗೊಂಡು ಹತ್ತಿದ್ವಿ. ಬಟ್ ಏನಪ್ಪ ಅಂದರೆ ಲಗೇಜ್ ಜಾಸ್ತಿ ಮಾಡ್ಕೋಬೇಡ್ರಿ. ಲಗೇಜ್ ಜಾಸ್ತಿ ಆತಂದರೆ ಸೊ ನಿಮಗೆ ಕುಮಾರ ಪರ್ವತ ಹತ್ತಕ್ಕೆ ಕಷ್ಟ ಆಗುತ್ತೆ. ಸೊ ಆದಷ್ಟು ನೀರು ಜಾಸ್ತಿ ಇಟ್ಕೊಳ್ಳಿ. ಸುಮಾರು 5 ಕಿಲೋಮೀಟರ್ ದೂರ ಸಾಗುವಾಗ ಭಟ್ರ ಮನೆ ಬರುತ್ತೆ. ಸೊ ಭಟ್ರ ಮನೇಲಿ ನಾವು ಊಟ ಮಾಡ್ಬೋದು. ಮಳೆಗಾಲ ನಂತರ ಸ್ವಲ್ಪ ಜಿಗಣೆಗಳು ಜಾಸ್ತಿ ಇರ್ತವೆ. ಸೊ ಹನಿ ರಕ್ತಗಳನ್ನ ಹೀರ್ಕೊಳ್ತವೆ. ಇದಕ್ಕೆಲ್ಲ ಪ್ರಿಕಾಷನ್ ತಗೊಳ್ಳೋ ಹೋಗಬೇಕಾಗತ್ತೆ. ಸೊ ಮಳೆಗಾಲ ದಿವಸ ಇಲ್ಲ ಅಂದರೆ ನಡೆಯುತ್ತೆ. ಸೊ ಅಂಥ ಟೈಮಲ್ಲಿ ಏನು ಜಿಗಣೆಗಳು ಇರಲ್ಲ. ನಾವು ಈಸಿಯಾಗಿ ನಾವು ಏನು ಮಾಡ್ಬೋದು, ಚಾರಣ ಮಾಡ್ಬೋದು. ಪ್ರತಿ 15 ನಿಮಿಷಕ್ಕೊಮ್ಮೆ ಸ್ವಲ್ಪ ನೀರು ಕುಡೀರಿ. ಸೊ ಇದರಿಂದ ನಮಗೆ ಹತ್ತಕ್ಕೆ ಭಾಳ ಸಹಾಯ ಆಗುತ್ತೆ. ವ್ಯೂ ಪಾಯಿಂಟ್ ತಲುಪಿದ ನಂತರ ನಿಮಗೆ ದೈತ್ಯ ಬಂಡೆಗಳು ಕಾಣಿಸ್ತವೆ, ತಂಪಾದ ಗಾಳಿ, ಮಂಜು. ಸೊ ಇವನ್ನೆಲ್ಲ ನೋಡಿದಾಗ ನಮ್ಮ ಪ್ರಯತ್ನಗಳು ಸಾರ್ಥಕಗೊಳಿಸುತ್ತೆ ಅನಿಸುತ್ತೆ. ವ್ಯೂ ಪಾಯಿಂಟ್ ತಲುಪಿದ ಮೇಲೆ ಸೊ ನನಗೊಂದು ಹಾಡು ನೆನಪಾಯಿತು, ಬಂಗಾರದ ಮನುಷ್ಯ ಚಿತ್ರದಿಂದ. ಸೊ ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು. ನೀವು ಬನ್ನಿ ಕುಮಾರ ಪರ್ವತಕ್ಕೆ. ತದನಂತರ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟ್ ಮಾಡಿ. ನಮಸ್ಕಾರ.